ಹಾಯ್, ನಾನು ವರ್ಷ ಫ್ರಮ್ ಕನ್ನಡ ವಿಲಾಸ್. ನಾನು ಇವಾಗ ಬಂದಿದ್ದೀನಿ ನಮ್ಮ ಹೊಳೆನಸೀಪುರದ ಸಾಗರ್ ಟಿವಿಎಸ್ಗೆ. ಈ ಒಂದು ಸಾಗರ್ ಟಿವಿಎಸ್ ಶೋರೂಮ್ ನಲ್ಲಿ ಎಷ್ಟೋ ಜನ ತಮ್ಮ ಕನಸಿನ ಗಾಡಿಗಳನ್ನ ಡೆಲಿವರಿ ತಗೊಂಡಿರ್ತಾರೆ. ಆ ಒಂದು ಶೋರೂಮ್ಗೆ ಒಂದು ಹೊಸ ಮೇಕ್ ಓವರ್ ಕೊಟ್ಟಿದ್ದಾರೆ ಆಸ್ ಪರ್ ಟಿವಿಎಸ್ ನಾರ್ಮ್ಸ್. ಸೊ ಇದು ಇನ್ನು ಮುಂದೆ ಬರೀ ಶೋರೂಮ್ ಆಗಿರಲ್ಲ, ಒಂದು ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಿರುತ್ತೆ. ಬನ್ನಿ ನೋಡೋಣ. ಶೋರೂಮ್ ಶೋ ಆಗಿದ್ದು ಎಷ್ಟನೇ ವರ್ಷದಲ್ಲಿ? 2003 ಸರ್. 22 ವರ್ಷ ಜರ್ನಿ ಟಿವಿಎಸ್ ಅಲ್ಲಿ. ಹೊಳೆನಸೀಪುರ ಜನತೆ ನಮ್ಮ ಕಸ್ಟಮರ್ ಭಾಳ ಹ್ಯಾಪಿ ಆಗಿದ್ದಾರೆ. ಸಕ್ಸಸ್ಫುಲ್ ಆಗಿ ನಡೆಸಿದ್ವಿ ಸರ್. ಇದು ಮುಂದಕ್ಕೂ ನಡೆಸ್ತೀವಿ. ಸೊ ಸಾಗರ್ ಟಿವಿಎಸ್ ಇದನ್ನ ನೋಡ್ತಾ ಇದ್ರೆ ಕಂಪ್ಲೀಟ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಅನಿಸ್ತಾ ಇದೆ. ಯಾಕೆಂದ್ರೆ ಆಸ್ ಪರ್ ದ ನ್ಯೂ ಟಿವಿಎಸ್ ನಾರ್ಮ್ಸ್ ಕಂಪ್ಲೀಟ್ಲಿ ನಮಗೆ ಶೋರೂಮ್ ರೆನೋವೇಟ್ ಆಗಿದೆ. ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಬ್ರ್ಯಾಂಡಿಂಗ್ಸ್ ಆಗಿರ್ಬೋದು ಎಲ್ಲದು ಪಕ್ಕಾ ಫಿನಿಶಿಂಗ್ ಬಂದಿದೆ. ಅದರಲ್ಲಿ ಬ್ರ್ಯಾಂಡಿಂಗಲ್ಲಿ ಲೈಟಿಂಗ್ಸ್ನ ಸಹ ನೋಡ್ಬೋದು. ಈ ಒಂದು EV ಲೈನಪ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಲೈನಪ್, ಸ್ಕೂಟಿ ಲೈನಪ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಲೇಸಸ್ನಲ್ಲಿ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಕಸ್ಟಮರ್ ಲಾಂಚ್ ಆಗಿರ್ಬೋದು, ಅದರ ಪ್ರೀಮಿಯಂ ಸರ್ವಿಸ್ ಅಂತಾನೆ ಹೇಳ್ಬೋದು ಇದನ್ನ ಕಂಪ್ಲೀಟ್ ಆಗಿ. ಟಿವಿಎಸ್ ನ ಕಂಪ್ಯೂಟರ್ ಸೆಗ್ಮೆಂಟ್ ಅಲ್ಲಿ ಟಿವಿಎಸ್ ರೇಡಿಯಾನ್ ಇಂದ ಹಿಡಿದು ಟಿವಿಎಸ್ ಸ್ಪೋರ್ಟ್, ಟಿವಿಎಸ್ ಸ್ಟಾರ್ ಸಿಟಿ ಪ್ಲಸ್, ಅದರ ಜೊತೆಗೆ ಟಿವಿಎಸ್ ನ ರೈಡರ್ 125 ತನಕನೂ ಇದೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಟಿವಿಎಸ್ ನ ರೇಡಿಯಾನ್ ಯಾರಿಗೆ ಸೂಟಬಲ್ ಆಗುತ್ತೆ ಅಂದ್ರೆ ಡೈಲಿ ಸಿಟಿ ಕಮ್ಯೂಟಿಂಗ್ ಮಾಡೋರಿಗೆ, ಆಫೀಸ್ ಹೋಗೋರಿಗೆ, ಮತ್ತೆ ಹಳ್ಳಿಗಳಲ್ಲಿ ಓಡಾಡೋದಕ್ಕೆ ಒಂದು ಪಕ್ಕಾ ಗಾಡಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿ ಬರೋದು ಬರೋಬ್ಬರಿ 65 km/ಲೀಟರ್ ಗಿಂತ ಹೆಚ್ಚಿನ ಮೈಲೇಜ್. ರೇಡಿಯಾನ್ ನಲ್ಲಿ ನಮಗೆ ಬರೋದು 4 ವೇರಿಯಂಟ್. ಕಂಪ್ಲೀಟ್ಲಿ ಬೇಸಿಕ್ ವೇರಿಯಂಟ್ ಬಂದು ನಮಗೆ ಬ್ಲಾಕ್ ಎಡಿಷನ್ ಬರುತ್ತೆ. ಅದು 95,000 ರೂಪಾಯಿ ಇದೆ ಆನ್ ರೋಡ್ ಪ್ರೈಸ್. ನಂತರ ನಾವಿಲ್ಲಿ ಏನ್ ನೋಡ್ತಾ ಇದೀವಿ, ಇದು ಸೆಕೆಂಡ್ ವೇರಿಯಂಟ್ ನಮಗೆ ಡ್ರಮ್ ಬ್ರೇಕ್ ಬರುತ್ತೆ, ಜೊತೆಗೆ ಅನಲಾಗ್ ಕ್ಲಸ್ಟರ್ ಬರುತ್ತೆ. ಈ ಒಂದು ವೇರಿಯಂಟ್ ನಮಗೆ ಎಕ್ಸಾಕ್ಟ್ ಆಗಿ 1 ಲಕ್ಷ ರೂಪಾಯಿ ಆನ್ ರೋಡ್ ಪ್ರೈಸ್ ಇದೆ. ಇದೇ ಒಂದು ಡ್ರಮ್ ಬ್ರೇಕ್ ಎಡಿಷನ್ ನಲ್ಲಿ LCD ಕ್ಲಸ್ಟರ್ ಬೇಕು ಅಂದ್ರೆ 1,05,000 ರೂಪಾಯಿ ಆಗುತ್ತೆ. ನಂತರ ನಾವಿಲ್ಲಿ ನೋಡ್ತಾ ಇರೋದು ರೇಡಿಯಾನ್ ನ ಟಾಪ್ ವೇರಿಯಂಟ್ ಅಂದ್ರೆ 4ನೇ ವೇರಿಯಂಟ್. ಇದರಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಜೊತೆಗೆ ಫಸ್ಟ್ ಇನ್ ಸೆಗ್ಮೆಂಟ್ ರಿವರ್ಸ್ LCD ಕ್ಲಸ್ಟರ್ ನ ಸಹ ನೋಡಬಹುದು. ಇದರ ಒಂದು ಆನ್ ರೋಡ್ ಪ್ರೈಸ್ ಬಂದು ಎಕ್ಸಾಕ್ಟ್ ಆಗಿ 1,10,000 ರೂಪಾಯಿ ಇದೆ. ರೋಡ್ ಪ್ರೈಸಸ್ ನ ಎನ್ಹಾನ್ಸ್ ಮಾಡೋದಕ್ಕೆ ಇದರಲ್ಲಿ ಮುಂಭಾಗದಲ್ಲಿ LED DRLs ನ ಸಹ ನೋಡಬಹುದು. ಅದರ ಜೊತೆಗೆ ಪ್ರೀಮಿಯಂ ಫೀಚರ್ ಆಗಿರುವಂತಹ ಕ್ರೋಮ್ ಮಿರರ್ಸ್ ನ ಸಹ ನಾವಿಲ್ಲಿ ನೋಡಬಹುದು. ಇಂಜಿನ್ ನ ನೀವಿಲ್ಲಿ ನೋಡೋದಾದ್ರೆ ಇದರಲ್ಲಿ ಗೋಲ್ಡ್ ಕಲರ್ ಪ್ಲೇಟಿನ ಕೊಟ್ಟಿದ್ದಾರೆ ಮೇಲ್ಭಾಗದಲ್ಲಿ, ಮತ್ತೆ ಡ್ಯುಯಲ್ ಟೋನ್ ಕಲರ್ಸ್ ನಾವು ನೋಡಬಹುದು. ಎಕ್ಸಾಸ್ಟ್ ಕೂಡ ಕ್ರೋಮ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಟಿವಿಎಸ್ ನಲ್ಲಿ ಲೆಜೆಂಡರಿ ಮೊಪೆಡ್ ಅಂದ್ರೆ ಅದು ಟಿವಿಎಸ್ ನ XL100. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಹಳ್ಳಿಯಿಂದ ಹಿಡಿದು ఢిల్లీ ತನಕನೂ XL100 ಬಗ್ಗೆ ಎಲ್ಲರಿಗೂ ಗೊತ್ತು. ಇದರ ಒಂದು ಪ್ರೈಸ್ ಸ್ಟಾರ್ಟ್ ಆಗುತ್ತೆ ನಮಗೆ 64,000 ರೂಪಾಯಿಂದ ಬೇಸಿಕ್ ವೇರಿಯಂಟ್ ಹಿಡಿದು 85,000 ರೂಪಾಯಿ ಟಾಪ್ ಅಂಡ್ ವೇರಿಯಂಟ್ ತನಕ ಸಿಗುತ್ತೆ ಇದರಲ್ಲಿ. ಟಿವಿಎಸ್ ನ ಸ್ಟಾರ್ ಅಂದ್ರೆ ಸ್ಟಾರ್ ಸಿಟಿ ಪ್ಲಸ್. ಸೊ ಇದು 110cc ಸೆಗ್ಮೆಂಟ್ ನಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು. ಇದರ ಒಂದು ಮೈಲೇಜ್ ನಮಗೆ 65 kmpl ಗಿಂತ ಅಧಿಕವಾಗಿ ಕೊಡುತ್ತೆ. ನಮಗೆ ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ನಾವಿಲ್ಲಿ ನೋಡ್ತಾ ಇರೋದು ಡ್ರಮ್ ಬ್ರೇಕ್ ವೇರಿಯಂಟ್ 95,000 ರೂಪಾಯಿ ಬರುತ್ತೆ. ಇದರಲ್ಲಿ ಡಿಸ್ಕ್ ಬ್ರೇಕ್ ವೇರಿಯಂಟ್ ಕೂಡ ಸಿಗುತ್ತೆ 1 ಲಕ್ಷ ರೂಪಾಯಿ ಆನ್ ರೋಡ್ ಪ್ರೈಸ್. ಕಂಪ್ಯೂಟರ್ ಸೆಗ್ಮೆಂಟ್ ನಲ್ಲಿ ಅದರಲ್ಲೂ 110cc ಸೆಗ್ಮೆಂಟ್ ನಲ್ಲಿ ಮೈಲೇಜ್ ಕಿಂಗ್ ಅಂತಾನೆ ಅನ್ಸ್ಕೊಂಡಿರುವಂತಹ ಟಿವಿಎಸ್ ಸ್ಪೋರ್ಟ್, ಇದು ಸ್ಟಾರ್ ಸಿಟಿ ಪ್ಲಸ್ ಗೆ ಸಿಬ್ಲಿಂಗ್ ಅಂತಾನು ಹೇಳ್ಬೋದು. ಇದರ ಒಂದು ಮೈಲೇಜ್ ಬಂದು ನಮಗೆ ಅಪ್ ಟು 70 kmpl ತನಕ ಎಕ್ಸ್ಪೆಕ್ಟ್ ಮಾಡಬಹುದು. ಆನ್ ರೋಡ್ ಪ್ರೈಸ್ 92,000 ರೂಪಾಯಿ ಇದೆ. ಸೊ 125cc ಸೆಗ್ಮೆಂಟ್ ನಲ್ಲಿ ಸ್ಪೋರ್ಟಿ ಬೈಕ್ ಹುಡುಕ್ತಾ ಇದ್ದೀರಾ ಟಿವಿಎಸ್ ನಲ್ಲಿ, ಅದಕ್ಕೂ ಕೂಡ ಆಪ್ಷನ್ ಇದೆ. ಅದೇ ಟಿವಿಎಸ್ ನ ರೈಡರ್. ಸೊ ಇದು 125cc ನಲ್ಲಿ ಒಂದು ಸ್ಪೋರ್ಟಿ ಗಾಡಿ ಅಂತಾನೆ ಕನ್ಸಿಡರ್ ಮಾಡಬಹುದು. ಅದರ ವೇರಿಯಂಟ್ಸ್ ಬಂದು ನಮ್ಗೆ ಇಲ್ಲಿ ಬೇಸಿಕ್ ವೇರಿಯಂಟ್ ಬಂದು 1,15,000 ರೂಪಾಯಿ ಇದೆ ಆನ್ ರೋಡ್ ಪ್ರೈಸ್. ಇದರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ, ಮತ್ತೆ ರಿವರ್ಸ್ LCD ಕ್ಲಸ್ಟರ್ ಬರುತ್ತೆ. ಸಿಂಗಲ್ ಸೀಟ್ ಇರುತ್ತೆ, ಸ್ಪ್ಲಿಟ್ ಸೀಟ್ ಇರೋದಿಲ್ಲ. ಇದರ ನಂತರ ನಾವು ಡಿಸ್ಕ್ ಬ್ರೇಕ್ ಬೇಕು ಅಂದ್ರೆ 1,20,000 ರೂಪಾಯಿ ಆಗುತ್ತೆ ಆನ್ ರೋಡ್ ಪ್ರೈಸ್. ಅದರ ನಂತರ ನಾವು ಸೂಪರ್ ಸ್ಕ್ವಾಡ್ ಎಡಿಷನ್ ಅಥವಾ ಐಗೋ ಎಡಿಷನ್ ಆ ವೇರಿಯಂಟ್ ಅನ್ನು ನೋಡೋದಾದ್ರೆ 1,24,000 ರೂಪಾಯಿ ಇದೆ. ಇಲ್ಲಿ ನಿಂತಿರುವಂತಹ ಟಾಪ್ ಅಂಡ್ ವೇರಿಯಂಟ್ ಬಂದು ಇದರಲ್ಲಿ ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿ ಇದೆ. ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿ ವೇರಿಯಂಟ್ ಬಂದು 1,35,000 ರೂಪಾಯಿ ಇದೆ ಆನ್ ರೋಡ್ ಪ್ರೈಸ್. ಟಿವಿಎಸ್ ರೈಡರ್ ನಲ್ಲಿ ಸ್ಪೋರ್ಟಿ ಫೀಚರ್ಸ್ ತುಂಬಾನೇ ಇದಾವೆ. ಮೊದಲನೇದಾಗಿ ಮುಂಭಾಗದಿಂದ ನೋಡೋದಾದ್ರೆ ಇದರಲ್ಲಿ ಕಂಪ್ಲೀಟ್ಲಿ LED ಹೆಡ್ಲೈಟ್ಸ್ ವಿತ್ DRLs ಇದೆ. ಇದು ಅನಿಮಲಿಸ್ಟಿಕ್ ವ್ಯೂ ಕೊಡುತ್ತೆ, ಮತ್ತೆ ರೋಡ್ ಪ್ರೆಸೆನ್ಸ್ ನ ಕೂಡ ಎನ್ಹಾನ್ಸ್ ಮಾಡುತ್ತೆ. ಮತ್ತೆ ಹಿಂಭಾಗದಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಇರೋದ್ರಿಂದ ಒಂದು ಸ್ಟೆಬಿಲಿಟಿ ನಮಗೆ ತುಂಬಾನೇ ಚೆನ್ನಾಗಿ ಕೊಡುತ್ತೆ. ಟಿವಿಎಸ್ ನ ಸ್ಕೂಟರ್ಸ್ ಲೈನಪ್ ನ ನೋಡೋದಾದ್ರೆ ಟಿವಿಎಸ್ ಜೆಸ್ಟ್ ಇಂದ ಹಿಡಿದು ಜುಪಿಟರ್ 110, ಜುಪಿಟರ್ 125, ಫ್ಲಾಗ್ಶಿಪ್ ಆಗಿರುವಂತಹ ಎಂಟಾರ್ಕ್ ವರ್ಗೂ ಇದೆ. ಜುಪಿಟರ್ 130 ನ ನೋಡೋದಾದ್ರೆ ನಮಗೆ ಟೋಟಲಿ 4 ವೇರಿಯಂಟ್ ಬರುತ್ತೆ. ಅದರಲ್ಲಿ ನಾವು ಇಲ್ಲಿ ನೋಡ್ತಾ ಇರುವಂತಹ ವೇರಿಯಂಟ್ ಬಂದು ಟೋಟಲಿ ಬೇಸ್ ವೇರಿಯಂಟ್. ನಮಗೆ ಸ್ಟೀಲ್ ವೀಲ್ ಕೂಡ ಸಿಗುತ್ತೆ, ಅದರ ಜೊತೆಗೆ ಡ್ರಮ್ ಬ್ರೇಕ್ ವಿತ್ ಅಲಾಯ್ ವೀಲ್ಸ್ ಕೂಡ ಸಿಗುತ್ತೆ. ಈ ಅಲಾಯ್ ವೀಲ್ಸ್ ವೇರಿಯಂಟ್ ಬಂದು 1,10,000 ರೂಪಾಯಿ ಇದೆ. ಸ್ಟೀಲ್ ವೀಲ್ ಬಂದು 1,05,000 ರೂಪಾಯಿ ಇದೆ ಆನ್ ರೋಡ್ ಪ್ರೈಸ್. ಅದರ ನಂತರ ನಮಗೆ ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿ ಫೀಚರ್ಸ್ ಬಂದು 1,15,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 1,20,000 ತನಕ ಹೋಗುತ್ತೆ. ಜುಪಿಟರ್ 113 ಬಂದು ಯಾರಿಗೆ ಸೂಟ್ ಆಗುತ್ತೆ ಅಂದ್ರೆ ಡೈಲಿ ಸಿಟಿ ಕಮ್ಯೂಟಿಂಗ್ ಮಾಡೋದಕ್ಕೆ, ಕಾಲೇಜ್ಗೆ ಹೋಗೋದಕ್ಕೆ, ಮತ್ತೆ ಲೇಡೀಸ್ಗೆ ತುಂಬಾನೇ ಸೂಟಬಲ್ ಆಗುತ್ತೆ. 113cc ಬೇಡವಾ, 125cc ಕೂಡ ಜುಪಿಟರ್ ನಲ್ಲಿ ಇದೆ. ಅದೇನೆ ಜುಪಿಟರ್ 125.
ಬೇಸ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ 1,13,000 ರೂಪಾಯಿ ಆನ್ ರೋಡ್ ಪ್ರೈಸ್ ಇಂದ. ನಾವಿಲ್ಲಿ ನೋಡ್ತಾ ಇರೋದು 1,18,000 ರೂಪಾಯಿ ವೇರಿಯಂಟ್. ಇದರಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ಅದರ ನಂತರ ವೇರಿಯಂಟ್ ಬಂದು ಡ್ಯುಯಲ್ ಟೋನ್. ಇದರಲ್ಲಿ ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿ ಬಟ್ ರಿವರ್ಸ್ LCD ಕ್ಲಸ್ಟರ್ ಬರುತ್ತೆ ಮತ್ತೆ ಡ್ಯುಯಲ್ ಟೋನ್ ಕಲರ್ ಕೂಡ ಬರುತ್ತೆ. ಇದರ ಆನ್ ರೋಡ್ ಪ್ರೈಸ್ ಬಂದು 1,21,000 ರೂಪಾಯಿ. ಇದರಲ್ಲಿ ಟಾಪ್ ಆಫ್ ದಿ ಲೈನ್ ವೇರಿಯಂಟ್ಸ್ ಬಂದು ನಮಗೆ ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿ ಜೊತೆಗೆ ಡ್ಯುಯಲ್ ಡಿಸ್ಪ್ಲೇ ಬರುತ್ತೆ ಮತ್ತೆ ಇದರಲ್ಲಿ ಕಂಪ್ಲೀಟ್ಲಿ ಪ್ರೀಮಿಯಂ ಫೀಚರ್ಸ್ ಎಲ್ಲಾನು ತೋರಿಸಿಟ್ಟಿದ್ದಾರೆ. 1,25,000 ರೂಪಾಯಿ ಆಗುತ್ತೆ ಆನ್ ರೋಡ್ ಪ್ರೈಸ್. TVS ನ ಸ್ಕೂಟಿ ಲೈನಪ್ ನಲ್ಲಿ ಫ್ಲಾಗ್ಶಿಪ್ ಗಾಡಿ ಅಂತ ಅಂದ್ರೆ ಅದು TVS ನ Ntorq 125. ಸಿಟಿ ಯೂಸರ್ಸ್ ಇಂದ ಹಿಡಿದು ಕಾಲೇಜ್ ಸ್ಟೂಡೆಂಟ್ಸ್ ವರೆಗೂ ತುಂಬಾನೇ ಇಷ್ಟ ಪಡ್ತಾರೆ. ಯಾಕೆ ಅಂದ್ರೆ ಇದರ ಒಂದು ಪವರ್ ಡೆಲಿವರಿ. ಇದರಲ್ಲಿ ನಮಗೆ 1,18,000 ರೂಪಾಯಿಂದ ಹಿಡಿದು 1,45,000 ರೂಪಾಯಿವರೆಗೂ ಆನ್ ರೋಡ್ ಪ್ರೈಸ್ ವೇರಿ ಆಗುತ್ತೆ ಆಸ್ ಪರ್ ದ ವೇರಿಯಂಟ್ಸ್. ಬೇಸಿಕ್ ವೇರಿಯಂಟ್ ಆಗಿರುವಂತಹ ಡಿಸ್ಕ್ ವೇರಿಯಂಟ್ ಇಂದ ಹಿಡಿದು ನಮಗೆ ಟಾಪ್ ಎಂಡ್ ವೇರಿಯಂಟ್ XT ವರ್ಗೂ ಇದೆ. ಅದರ ಮಧ್ಯದಲ್ಲಿ ಸೂಪರ್ ಸ್ಕ್ವಾಡ್ ಎಡಿಷನ್, ರೇಸ್ XP ಎಡಿಷನ್, ಇದೇ ರೀತಿಯಾದಂತಹ ಹಲವಾರು 6 ವೇರಿಯಂಟ್ಸ್ ಇದೆ. TVS ನಲ್ಲಿ ಅಪಾಚಿ RTR ಸೀರೀಸ್ ನ ನಾವು ಮಿಸ್ ಮಾಡೋಂಗೆ ಇಲ್ಲ. ಯಾಕೆ ಅಂದ್ರೆ ಇದರಲ್ಲಿ ಕಂಪ್ಲೀಟ್ಲಿ ಒಂದು ಸ್ಪೋರ್ಟ್ಸ್ ಸೆಕ್ಷನ್ ಅಂತ ಇರೋದೇ ಅಪಾಚಿ RTR ಸೀರೀಸ್ ನಲ್ಲಿ. ನಾವಿಲ್ಲಿ ಸ್ಟಾರ್ಟ್ ಮಾಡೋದಾದ್ರೆ ಅಪಾಚಿ RTR 162 ಇಂದ ಸ್ಟಾರ್ಟ್ ಮಾಡಬೇಕು. ಅದೇನೆ ನಮಗೆ RTR ಸೀರೀಸ್ ನಲ್ಲಿ ಮೊದಲನೇದಾಗಿ ಬಂದಿತ್ತು. ಇದರ ಒಂದು ಆನ್ ರೋಡ್ ಪ್ರೈಸ್ ಬಂದು 1,67,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ವೇರಿಯಂಟ್ಸ್ ಇದೆ. ಈಗ ಅಪ್ಡೇಟೆಡ್ ಫೀಚರ್ಸ್ ಬಂದು ಡ್ಯುಯಲ್ ಚಾನಲ್ ABS ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅಪಾಚಿ 162 ತರನೇ ಅಪಾಚಿ 182 ಕೂಡ ಇದೆ. ಅದು ಕೂಡ ಡ್ಯುಯಲ್ ಚಾನಲ್ ABS ಅಪ್ಡೇಟ್ ಆಗಿದೆ ಇವಾಗ. ನಂತರ ನಾವು 4V ಸೆಕ್ಷನ್ ನೋಡೋದಾದ್ರೆ ಅಪಾಚಿ 164V ನಮಗೆ ಇಲ್ಲಿ ನೋಡ್ತಾ ಇರೋದು ಬ್ಲಾಕ್ ಎಡಿಷನ್ 1,19,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ 4V ಸೆಕ್ಷನ್ ಅಲ್ಲಿ ನಾವು ಮಿಸ್ ಮಾಡೋಂಗೆ ಇಲ್ಲ ಅಪಾಚಿ 200. ಸೊ 200 4V ಬಂದು 2016 ನಲ್ಲಿ ಲಾಂಚ್ ಆಗಿತ್ತು. ಅದರ ಒಂದು ಇವಾಗ ಆನ್ ರೋಡ್ ಪ್ರೈಸ್ ಬಂದು 2 ಲಕ್ಷ ರೂಪಾಯಿ ಇದೆ. TVS ಮತ್ತೆ BMW ಪಾರ್ಟ್ನರ್ಶಿಪ್ ಆದ್ಮೇಲೆ ಟಾಪ್ ಆಫ್ ದಿ ಲೈನ್ ವೇರಿಯಂಟ್ಸ್ ನ ರಿಲೀಸ್ ಮಾಡಿದ್ರು. ಅದು ಕೂಡ RR 310 ಮತ್ತೆ RTR 310 ಅದು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. TVS ನಲ್ಲಿ ಬರೀ IC ಇಂಜಿನ್ಸ್ ಅಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಇದೆ. ಅದೇ ನಮ್ಮ TVS iQube. ಟೋಟಲಿ 4 ಬ್ಯಾಟರಿ ವೇರಿಯಂಟ್ ಬರುತ್ತೆ. 2.2 kWh ನಲ್ಲಿ 75 ಕಿಲೋಮೀಟರ್ ರೇಂಜ್ ಕೊಟ್ಟರೆ 3.1 kWh ನ ಬ್ಯಾಟರಿ ನಮಗೆ 100 ಕಿಲೋಮೀಟರ್ ರೇಂಜ್ ನ ಕೊಡುತ್ತೆ. ಅದೇ ರೀತಿ 3.5 kWh ನ ಬ್ಯಾಟರಿನಲ್ಲಿ 115 ಕಿಲೋಮೀಟರ್ ರೇಂಜ್ ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಟಾಪ್ ಆಫ್ ದಿ ವೇರಿಯಂಟ್ ST ವೇರಿಯಂಟ್ ಏನಿದೆ ಅದರಲ್ಲಿ ನಮಗೆ 5.3 kWh ಜೊತೆಗೆ 150 ಕಿಲೋಮೀಟರ್ಸ್ ರೇಂಜ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸಾಗರ್ TVS ನಲ್ಲಿ ನಾವು ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯನ್ಸ್ ಸ್ಟೋರ್ ನ ಎಕ್ಸ್ಪೀರಿಯನ್ಸ್ ಮಾಡಾಯ್ತು. ಇವಾಗ ಸರ್ವಿಸ್ ನ ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಸರ್ವಿಸ್ ಸೆಂಟರ್ ನಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಬಿಲ್ಲಿಂಗ್ ಸೆಕ್ಷನ್ ಮತ್ತೆ ಸ್ಪೇರ್ ಪಾರ್ಟ್ಸ್ ಜೊತೆಗೆ ಜೆನ್ಯೂನ್ ಅಸೆಸರೀಸ್ ಸೆಕ್ಷನ್ ಕೂಡ ಇದೆ. ಅದಾದ ನಂತರ ನಾವಿಲ್ಲಿ 4 ರ್ಯಾಮ್ಸ್ ನ ನೋಡಬಹುದು. ಮತ್ತೆ ಸರ್ವಿಸ್ ಕಂಪ್ಲೀಟ್ಲಿ ಒಂದು ಟ್ರೈನ್ ಟೆಕ್ನಿಷಿಯನ್ಸ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಕಸ್ಟಮರ್ ಲಾಂಜ್ ನ ಕೂಡ ನೋಡಬಹುದು. ಕಸ್ಟಮರ್ ಲಾಂಜ್ ಅಲ್ಲಿ ಒಂದು 6 ಜನ ಕೂತ್ಕೋಬಹುದು ಆರಾಮಾಗಿ. ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ, ಟಿವಿ ಇದೆ, ಜೊತೆಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಕೂಡ ಇದೆ. ಅದಾದ ನಂತರ ವಾಷಿಂಗ್ ಏರಿಯಾ ಆಗಿರ್ಬೋದು ಅಥವಾ ಇಂಜಿನ್ ರಿಪ್ಲೇಸ್ಮೆಂಟ್ ಏರಿಯಾ, ಆಯಿಲ್ ಡಂಪಿಂಗ್ ಮತ್ತೆ ಸ್ಟಾಫ್ಸ್ ಕುತ್ಕೊಳ್ಳೋದಕ್ಕೆ ಜಾಗ ಪ್ರತಿಯೊಂದು ಇದೆ ಇಲ್ಲಿ. ಕ್ಲೀನಿಂಗ್ ಏರಿಯಾನು ಕೂಡ ಇಲ್ಲಿ ಇದೆ. ಸರ್ TVS iQube ಬಗ್ಗೆ ಕೇಳ್ಪಟ್ಟೆ. iQube ಸರ್ವಿಸ್ ಇನ್ಮಿಂದ ಸ್ಟಾರ್ಟ್ ಆಗುತ್ತಾ? ಹೌದು ಸರ್, ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ iQube ಸರ್ವಿಸಿಗೆ ಬೇಕಾಗಿರುವಂತ ಎಲ್ಲಾ ರೀತಿಯಾದಂತ ಎಕ್ವಿಪ್ಮೆಂಟ್ಸ್ ಇವಾಗ ಆಲ್ರೆಡಿ ರೆಡಿ ಇದೆಯಾ? ರೆಡಿ ಇದೆ. ನೀವೇನಾದ್ರೂ TVS ವೆಹಿಕಲ್ಸ್ ನ ಲೋನ್ ಆಪ್ಷನ್ ಅಲ್ಲಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಅದಕ್ಕೂ ಕೂಡ ಆಪ್ಷನ್ ಇದೆ. TVS ಕ್ರೆಡಿಟ್ ಸರ್ವಿಸ್ ಆಗಿರ್ಬೋದು, ಹಿಂದೂಜಾ ಲೈಲ್ಯಾಂಡ್ ಫೈನಾನ್ಸ್ ಆಗಿರ್ಬೋದು, ಅದೇ ರೀತಿ ಮುಂತಾದ ಹಲವಾರು ಫೈನಾನ್ಸ್ ಕಂಪನಿಗೆ ಇದು ಟೈ ಅಪ್ ಆಗಿದೆ. ನೀವು ಬಂದು ಚೆಕ್ ಮಾಡ್ಬೋದು. ಅದರ ಜೊತೆಗೆ TVS ನಲ್ಲಿ ಮರ್ಚಂಡೈಸ್ ಕೂಡ ಕಮ್ಮಿ ಇಲ್ಲ. ಟಿ ಶರ್ಟ್ಸ್ ಆಗಿರ್ಬೋದು, ರೈಡಿಂಗ್ ಜಾಕೆಟ್ಸ್, ರೈಡಿಂಗ್ ಗ್ಲೌಸ್, ಅದರ ಜೊತೆಗೆ ಹೆಲ್ಮೆಟ್ಸ್ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಅದ್ರ ಜೊತೆಗೆ ನೀವು TVS ನ ಅಪಾಚಿನಲ್ಲಿ ಯಾವುದೇ ಗಾಡಿ ತಗೊಂಡ್ರು ನಿಮಗೆ ಎಕ್ಸ್ಪೋರ್ಟ್ ಹೆಲ್ಮೆಟ್ ಫ್ರೀ ಆಗಿ ಸಿಗುತ್ತೆ. ಸೊ ಇದಾಗಿತ್ತು ಸಾಗರ್ TVS ಎಕ್ಸ್ಪೀರಿಯನ್ಸ್ ಸ್ಟೋರಿನ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್. ನನಗಂತೂ ತುಂಬಾನೇ ಖುಷಿ ಆಯ್ತು ಈ ಒಂದು TVS ಎಕ್ಸ್ಪೀರಿಯನ್ಸ್ ಸೆಂಟರ್ ನ ನೋಡಿ. ಸೊ ಇನ್ ಮುಂದೆ ಶೋರೂಮ್ ಆಗಿರಲ್ಲ, ಇದು ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಿರುತ್ತೆ. ಅದ್ರ ಜೊತೆಗೆ ಸರ್ವಿಸ್ ಕೂಡ ಕಂಪ್ಲೀಟ್ಲಿ ವೆಲ್ ಎಕ್ವಿಪ್ಡ್, ಲೇಟೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ವೆಲ್ ಟ್ರೈನ್ಡ್ ಟೆಕ್ನಿಷಿಯನ್ಸ್, ಸೊ ಎಲ್ಲರೂ ಇದ್ದಾರೆ. ಈ ಸಾಗರ್ TVS ಎಕ್ಸ್ಪೀರಿಯನ್ಸ್ ಸ್ಟೋರ್ ನಮಗೆ ಹೊಳೆನರಸೀಪುರದ ಹಾಸನ್ ಮೈಸೂರು ರೋಡ್ ನಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಎದುರುಗಡೆನೆ ಇದೆ. ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಂಬರ್ನ ಕೂಡ ಕೊಟ್ಟಿರ್ತೀನಿ. ನೀವು ಬುಕಿಂಗ್ ಇರ್ಬೋದು ಅಥವಾ ಏನೇ ಡೌಟ್ಸ್ ಇರ್ಬೋದು, ನಿಮಗೆ ಕ್ಲಾರಿಫೈ ಆಗಬೇಕು ಅಂದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ವಿಡಿಯೋನ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ನೀವೇನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.